2025 ಏಪ್ರಿಲ್ ಮೊದಲ ವಾರ ನಾವು ಮೈಸೂರಿನಿಂದ ಹೊರಟವರು, ಅರುಣಾಚಲ ಪ್ರದೇಶಕ್ಕೆ ಪ್ರವಾಸ ಬಂದವರು. ಅಸ್ಸಾಮಿನ ಗೌಹಾಟಿ, ಅರುಣಾಚಲ ಪ್ರದೇಶದ ದಿರಂಗ್ ಮಾರ್ಗವಾಗಿ ಇದೀಗ ತವಾಂಗ್ ಜಿಲ್ಲೆಯ ಸೇಲಾ ಕಣಿವೆಯನ್ನು ತಲುಪಿದ್ದೇವೆ. ನಾನು ರಘು, ವರ್ಷ ಮತ್ತು ಮಕ್ಕಳು. ನಮಸ್ಕಾರ, ನಾನು ಲೀಲಾ ಮಣ್ಣಾಲ. ವೆಲ್ಕಮ್ ಟು ತವಾಂಗ್. ಅರುಣಾಚಲ ಪ್ರದೇಶದ ತವಾಂಗ್ ಮತ್ತು ಪಶ್ಚಿಮ ಕಾಮೆಂಗ್ ಜಿಲ್ಲೆಗಳನ್ನು ಸೇರಿಸುತ್ತದೆ ಈ ಸೇಲಾ ಕಣಿವೆ. ಇದು ಸಮುದ್ರ ಮಟ್ಟದಿಂದ 13,700 ಅಡಿ ಎತ್ತರದಲ್ಲಿದೆ. ಏಪ್ರಿಲ್ ತಿಂಗಳು ಎಂದರೆ ನಮ್ಮ ದಕ್ಷಿಣದ ನಾಡಿನಲ್ಲಿ ಕಡು ಬೇಸಿಗೆಯ ಕಾಲ. ಆದರೆ ಇಲ್ಲಿ ಹಿಮ ಚೆಲ್ಲಿದ ಬೆಟ್ಟಗಳನ್ನು ನಾವು ಕಾಣಬಹುದಾಗಿದೆ. ಧರಾವೃತವಾದ ಹಿಮದ ಮೇಲೆ ನಾವು ಓಡಾಡಬಹುದಾಗಿದೆ. ಗಾಳಿ ಜೋರಾಗಿ ಬೀಸುತ್ತಿದೆ. ಸೂರ್ಯನ ಕಿರಣಗಳನ್ನು ಸೋಲಿಸುತ್ತಾ ಚಳಿಯ ಶಲಾಕೆಗಳು ಮೈ ಕೊರೆಯುತ್ತಿವೆ. ದಪ್ಪದ ಉಣ್ಣೆ ಬಟ್ಟೆಗಳು ನಮ್ಮೊಂದಿಗೆ ಚಳಿ ಅನುಭವಿಸುತ್ತಿವೆಯೋ ಎಂಬತ್ತಾಗಿದೆ. ಆದರೂ ಏನೋ ಸುಖ, ಏನೋ ಆನಂದ. ಮಕ್ಕಳಂತೂ ಚಳಿಯನ್ನು ಲೆಕ್ಕಿಸದೆಯೇ ಹಿಮದ ಮೇಲೆ ಆಟವಾಡುತ್ತಿದ್ದಾರೆ. ನಾವೇನು ಕಡಿಮೆ. ನಮಗೆ ವಯಸ್ಸಾದರೂ ಮನಸ್ಸು ಮಗುವಿನಂತೆ ಇರಬಹುದಲ್ಲವೇ? ಅಲ್ಲಿದ್ದಾರೆ ಮಕ್ಕಳು. ನಾವು ಕೂಡ ಈಗ ಅಲ್ಲಿಗೆ ಹೋಗಬೇಕು. ಒಂದು ಪ್ರದೇಶವು ವಿವಿಧ ಕಾಲಗಳಲ್ಲಿ ವಿಭಿನ್ನವಾಗಿ ಕಂಗೊಳಿಸುತ್ತದೆ. ಅದು ಪ್ರಕೃತಿಯ ವಿಸ್ಮಯ. ಈ ದಿನದ ಪ್ರಯಾಣ ಬಹಳ ಇದೆ, ಹಾಗಾಗಿ ನಾವು ಇಲ್ಲಿಂದ ಬೇಗ ಹೊರಡಬೇಕು. ಆದರೆ ಈ ಮಕ್ಕಳು ನೋಡಿ, ಆಟದಲ್ಲಿ ತಲ್ಲೀನರಾಗಿದ್ದಾರೆ. ಅವರಿಗೆ ಇಲ್ಲಿಂದ ಹೊರಡುವುದಕ್ಕೆ ಮನಸ್ಸೇ ಇಲ್ಲ. ಹಾಗಾಗಿ ನಾವು ಕೂಡ ಆರಾಮವಾಗಿ ಸ್ವಲ್ಪ ಹೊತ್ತು ಇಲ್ಲಿ ತಂಗಲೇಬೇಕು. ಮಾನವ ವೈಜ್ಞಾನಿಕವಾಗಿ ಅದೆಷ್ಟೇ ಅಭಿವೃದ್ಧಿ ಹೊಂದಿರಬಹುದು, ಸಾಧನೆಗಳನ್ನು ಮಾಡಿರ್ಬೋದು, ಇದೆಲ್ಲವೂ ಕೂಡ ಪ್ರಕೃತಿಯ ಒಂದು ಭಾಗವಾಗಿ ವಿಸ್ಮಯ ಭರಿತವಾಗಿಯೇ ನನಗೆ ತೋರ್ತಾ ಇದೆ. ಆದರೂ ಕೂಡ ಈ ವಿಶ್ವ, ಈ ಭೂಮಿ, ಈ ನೆಲ, ಈ ಜಗತ್ತು ಇನ್ನೂ ನಿಗೂಢವಾಗಿಯೇ ಉಳಿದಿದೆ. ಹಾಗಾಗಿಯೇ ಇಲ್ಲಿ ಅನೇಕ ಧರ್ಮಗಳು ತಲೆ ಎತ್ತಿರಬಹುದು. ನಾವು ಅಸ್ಸಾಮಿನ ಮೂಲಕ ಇಲ್ಲಿಗೆ ಬಂದೆವು ಅಲ್ವೇ? ಅಸ್ಸಾಮಿನಲ್ಲಿ ಹಿಂದೂ ಧರ್ಮವೇ ಪ್ರಬಲವಾಗಿರುವುದನ್ನು ನಾವು ಗಮನಿಸಿದ್ದೇವೆ. ಆದರೆ ಇಲ್ಲಿ ಅರುಣಾಚಲ ಪ್ರದೇಶದ ನೆಲಕ್ಕೆ ಕಾಲಿಡುತ್ತಿದ್ದಂತೆಯೇ ಇಲ್ಲಿ ಬೌದ್ಧ ಧರ್ಮದ ಪ್ರಭಾವ ಹೆಚ್ಚು ಕಂಡು ಬರ್ತಾ ಇದೆ. ಅದಕ್ಕೆ ಸಾಕ್ಷಿಯಾಗಿ ಇಲ್ಲಿ ನಾವು ಸೇಲಾ ಪಾಸ್ ತಲುಪುತ್ತಿದ್ದಂತೆಯೇ ಇಲ್ಲಿಯೇ ಬೆಟ್ಟದ ಮೇಲೆ ಒಂದು ಬೌದ್ಧ ಗುಡಿಯನ್ನು ಕಂಡಿದ್ದೇವೆ. ಇವಾನ್, ಆಟ ಆಡಿ ಆಯಿತಾ? ಬೇಗ ಬೇಗ ಬನ್ನಿ, ಇನ್ನು ಮುಂದೆ ತುಂಬ ಹೋಗಲಿಕ್ಕಿದೆ. ಮತ್ತು ಬಿಸಿ ಬಿಸಿಯಾಗಿ ಏನಾದರೂ ತಿನ್ನೋಣ. ಇಲ್ಲೇ ಮುಂದೆ ಹೋಟೆಲ್ ಇದೆಯಂತೆ. ಇಷ್ಟು ಬೇಗ ಬರೋದಿಲ್ಲ, ಇನ್ನೂ ಆಟ ಆಡಬೇಕಂತೆ ಅವರು. ಅಂದಹಾಗೆ ಪ್ರಿಯ ವೀಕ್ಷಕರೇ, ನಮ್ಮ ಈ ಪಯಣ ಭಾರತ ಚೀನಾ ಗಡಿ ಪ್ರದೇಶ ಬೂಮ್ಲಾ ಕಣಿವೆ ಅಲ್ಲಿವರೆಗೂ ಮುಂದುವರಿಯಲಿದೆ. ಅಂದಹಾಗೆ ನಾನು ಹೇಳಿದ್ನೆಲ್ಲ ಬೌದ್ಧ ದೇವಾಲಯ ನೋಡಿ ಇದೆ, ಇಲ್ಲಿ ಕಾಣ್ತಾ ಇದೆಯಲ್ಲ, ಬೆಟ್ಟದ ಮೇಲೆ ಮೆಟ್ಟಲುಗಳನ್ನು ಏರಿ ಇಲ್ಲಿಗೆ ಹೋಗಬೇಕು. ನಾವು ದಿರಂಗ್ನಿಂದ ಟ್ಯಾಕ್ಸಿಯಲ್ಲಿ ಪಯಣಿಸುತ್ತಾ ಬಂದವರು ಮತ್ತು ಇಲ್ಲಿ ಹಿಮ ಮುಸುಕಿದ ಬೆಟ್ಟದ ಮೇಲೆ ಕೆಳಗಿಳಿದಿದ್ದೇವೆ. ಹಾಗಾಗಿ ಚಳಿಯ ಅನುಭವ ಹೆಚ್ಚಾಗಿ ಕಾಣ್ತಾ ಇದೆ. ಇಲ್ಲಿಯ ಕ್ಯಾಂಟೀನ್ನಲ್ಲಿ ಒಂದಷ್ಟು ಬಿಸಿ ಬಿಸಿಯಾಗಿ ಟೀನೋ ಕಾಫಿನೋ ಕುಡಿದ ನಂತರವೇ ಮುಂದಿನ ಯೋಚನೆ. ಮಕ್ಕಳು ಕೂಡ ಬರ್ತಾ ಇದ್ದಾರೆ, ಬೇಗ ಬೇಗ ಹೆಜ್ಜೆ ಇಡೋಣ. ನಮಸ್ತೆ ಜಿ, ಆಪ್ಕಾ ನಾಮ್? रेमा. हाँ. अच्छा, आप कितने साल से इधर रहते? 4 साल 5 साल हो गए. 4-5 साल हो गए. आपका घर किधर है? मेरे घर यहाँ से 10 किलोमीटर नीचे है मैम. हाँ.
इधर बर्फ कौन सा महीने में है? फुल बर्फ कौन सा महीने में? दिसंबर जनवरी फरवरी मार्च तक। जनवरी फरवरी मार्च हाँ फुल बर्फ होता है। हाँ हाँ हाँ, वो मिलिट्री वाले आते हैं वो समय, हाँ मिलिट्री वाले आते हैं। अच्छा, अंदर ವರ್ಷಾ, ಹೌ ಡು ಯು ಫೀಲ್ ಹಿಯರ್? ಎಲ್ಲಿಗೆ ಹೋಗಿ ಬಂದೆ? ಅಲ್ಲಿ ಮಕ್ಕಳಿಗೆ ಸ್ನೋಯಿಂಗ್ ಆಡ್ಲಿ. ಈಗ ಅಲ್ಲಿ ಮ್ಯಾಗಿ ತಿಂತಾ ಇದ್ದವ್ರೆ ಈಗ ಬಚ್ಚಕ ಇವಾನ್ ಅಂಡ್ ಇರಾ, ಡಿಡ್ ಯು ಪ್ಲೇ ಇನ್ ದ ಸ್ನೋ? ಹೌ ಡಿಡ್ ಯು ಫೀಲ್? ಹೌ ಡಿಡ್ ಯು ಫೀಲ್? ಪ್ರಿಯ ವೀಕ್ಷಕರೇ, ಇದು ಇಲ್ಲಿದೆ ನೋಡಿ ಸೇಲಾ ಸರೋವರ. ಡಿಸೆಂಬರ್ ತಿಂಗಳಿನಲ್ಲಿ ಹೆಪ್ಪುಗಟ್ಟುವ ಈ ಸರೋವರವು ಈಗ ನಮ್ಮ ಕಣ್ಣೆದುರಿಗೆ ಶುದ್ಧ ಸಲಿಲವಾಗಿ ಪ್ರತ್ಯಕ್ಷವಾಗಿ ಕಣ್ಸೆಳೆಯುತ್ತಿದೆ, ಮೈ ಮರೆಸುತ್ತಿದೆ. ಆದರೂ ಕೂಡ ಆಮ್ಲಜನಕವು ವಿರಳವಾಗುತ್ತಿರುವ ಅನುಭವ ಆಗದೇ ಇಲ್ಲ. ಸೇಲಾ ಸರೋವರವನ್ನು 4 ಕಡೆ ಸುತ್ತುವರಿದು ಕಾಯುತ್ತಿರುವ ಹಿಮ ಬೆಟ್ಟಗಳನ್ನು ಕಾಣುವುದೇ ಒಂದು ವಿಶಿಷ್ಟ ಅನುಭವ. ಮರಗಳ ಮೇಲಿಂದ ಹಿಮ ಕರಗಿ ಬೀಳುವ ದೃಶ್ಯವಂತೂ ಸೊಗಸು, ಅತಿ ಸೊಗಸು. ಇಲ್ಲಿಂದಲೇ ಮುಂದಿನ ಪಯಣ ಭೂಮ್ಲಾ ಕಣಿವೆಗೆ ಎಂದ ಮೇಲೆ ಇದೀಗ ಈ ಸೇಲಾ ಕಣಿವೆಯು ಸ್ವರ್ಗದ ಬಾಗಿಲಿನಂತೆ ತೋರುತ್ತಿದೆ. Amazing scenery is awaiting us. Let us move. Be with us till the end of this video.